ಪ್ರಚೋದನೆಯನ್ನು ಮಾಡ್ತಾ ಇತ್ತು. ಒಂದಲ್ಲ ಒಂದು ಸ್ವರೂಪದಲ್ಲಿ ಪಾಕಿಸ್ತಾನ ಭಾರತದ ಕಡೆಗೆ ನುಗ್ತಾ ಇತ್ತು. ಈಗ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವ ಮತ್ತು ಪಾಕಿಸ್ತಾನಕ್ಕೆ ಉತ್ತರ ಕೊಡುವ ಎರಡೂ ಕೆಲಸಗಳನ್ನು ಏಕಕಾಲದಲ್ಲಿ ಮಾಡಲಾಗ್ತಾ ಇದೆ. ಇದು ಪಾಕಿಸ್ತಾನ ಮಾಡಿರುವಂತಹ ಯುದ್ಧ ಪ್ರಚೋದನೆ. ಇದೇ ಕಾರಣಕ್ಕಾಗಿ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಹೇಳಿದ್ದಾರೆ, ಯುದ್ಧ ಪ್ರಚೋದನೆಯನ್ನು ನಿಲ್ಲಿಸಿ ಮತ್ತು ಈಗ ನೀವು ಮಾಡಿರೋ ಪ್ರಚೋದನೆ ಇದೆಯಲ್ಲ ಇದಕ್ಕೆ ನಾವು ಕೌಂಟರ್ ಕೊಡ್ತೀವಿ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈಗಾಗಲೇ ಎಲ್ಲ ಗಡಿ ರಾಜ್ಯಗಳ ಡಿಜಿಗಳಿಗೆ ಅಮಿತ್ ಶಾ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಎಲ್ಲ ಗಡಿ ರಾಜ್ಯಗಳ ಡಿಜಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಗಡಿಯಲ್ಲಿ ಭದ್ರತೆ ಹೆಚ್ಚಳಕ್ಕೆ ಅಮಿತ್ ಶಾ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಕೂಡ BSF ಯೋಧರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸನ್ನು ಟೈಟ್ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಅವರ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲ ಸ್ವರೂಪದ ಭದ್ರತೆಗಳನ್ನು, ಆಂತರಿಕ ಮತ್ತು ಗಡಿಯ ಭದ್ರತೆಗೆ ಸಂಬಂಧಪಟ್ಟಂತಹ ಆದೇಶಗಳನ್ನು ನೀಡಿದ್ದಾರೆ, ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ. ಎಲ್ಲ ಸ್ವರೂಪದಲ್ಲೂ ಕೂಡ ತಯಾರಾಗಿರುವಂಥದ್ದಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಭಾರತ ಈಗ ಸರ್ವಸನ್ನದ್ಧವಾಗಿದೆ. ಒಂದು, ಪಾಕಿಸ್ತಾನದ ಕಡೆಯಿಂದ ಮುಂದೆ ಬರಬಹುದಾಗಿರುವಂಥ ಯಾವುದೇ ದಾಳಿಗೆ ಉತ್ತರವನ್ನು ಕೊಡುವಂಥದ್ದು ಮೊದಲ ಹಂತ. ಎರಡನೇ ಹಂತ, ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳನ್ನು ಕೂಡ ಈಗ ಬಂದ್ ಮಾಡಲಾಗಿದೆ. ಈ ಕ್ಷಣದಿಂದಲೇ ಎಲ್ಲ ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಪಶ್ಚಿಮ ರಾಜ್ಯಗಳು ಅಂತ ಹೇಳಿದರೆ ಗುಜರಾತ್ ಮತ್ತು ರಾಜಸ್ಥಾನ ಹಾಗೆಯೇ ಪಂಜಾಬ್, ಈ ರಾಜ್ಯಗಳಿಗೆ ಸಂಬಂಧಿಸಿರತಕ್ಕಂತಹ ಎಲ್ಲ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಎಲ್ಲ ಏರ್ಪೋರ್ಟ್ಗಳನ್ನು ಈ ಕ್ಷಣದಲ್ಲಿನೇ ಕ್ಲೋಸ್ ಮಾಡಿಸುವಂತಹ ತೀರ್ಮಾನಕ್ಕೆ ಭಾರತ ಬಂದಿದೆ. ಯಾಕೆಂದರೆ ಪಾಕಿಸ್ತಾನ ಅನ್ನುವಂತಹ ಅನಾಗರಿಕ ದೇಶ ಯಾವುದೇ ಸ್ವರೂಪದಲ್ಲೂ ಕೂಡ ನಾಗರಿಕರ ಮೇಲೆ ಯಾವ ಹಂತದಲ್ಲಿ ಬೇಕಾದರೂ ದಾಳಿ ನಡೆಸಬಹುದು. ಇದೇ ಕಾರಣಕ್ಕಾಗಿ ಧರ್ಮಶಾಲಾದಲ್ಲಿ ನಡೀತಾ ಇದ್ದಂಥ ಕ್ರಿಕೆಟ್ ಪಂದ್ಯವನ್ನು ಕೂಡ ರದ್ದು ಮಾಡಿಸಲಾಯಿತು. ಏರ್ಪೋರ್ಟ್ಗಳನ್ನು ಈಗ ಕ್ಲೋಸ್ ಮಾಡಿಸಲಾಗ್ತಾ ಇದೆ. ಯಾಕೆಂದರೆ ಅಲ್ಲಿ ಸಾರ್ವಜನಿಕರಿರ್ತಾರೆ, ಅವರ ಮೇಲೆ ದಾಳಿಯನ್ನು ನಡೆಸೋದಕ್ಕೂ ಕೂಡ ಪಾಕಿಸ್ತಾನ ಹಿಂದೆ ಮುಂದೆ ನೋಡೋದಿಲ್ಲ. ಅನವಶ್ಯಕವಾಗಿ ಭಾರತದ ನಾಗರಿಕರನ್ನು ಟಾರ್ಗೆಟ್ ಮಾಡುವಂಥದ್ದಷ್ಟೇ ಪಾಕಿಸ್ತಾನಕ್ಕೆ ಗೊತ್ತಿರುವಂಥದ್ದು. ಹೀಗಾಗಿ ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಹೊಡಿತಾ ಇದ್ದರೆ ಪಾಕಿಸ್ತಾನ ಭಾರತದ ನಾಗರಿಕರ ನೆಲೆಗಳ ಕಡೆಗೆ ದಾಳಿಯನ್ನು ನಡೆಸ್ತಾ ಇದೆ. ಸೇನಾ ನೆಲೆಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ಲೋಸ್ ಮಾಡಿಸುವಂತಹ ಆದೇಶವನ್ನು ಕೂಡ ನೀಡಲಾಗಿದೆ.
ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳು ಸಹ ಈಗ ಬಂದ್ ಆಗಿದೆ. ಯಾವ ಟೈಮ್ ನಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗ ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಬಂದ್ ಮಾಡಲಾಗಿದೆ. ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಆ ಪ್ರದೇಶಗಳನ್ನ ಈಗ ಬಂದ್ ಮಾಡಲಾಗಿದೆ. ಭಟಿಂಡಾ, ಜೈಸಲ್ಮರ್, ಜೋಧ್ಪುರ, ಬಿಕನೇರ್, ಜಾಮ್ನಗರ, ಹಿಲಾಸರ್ ಈಗ ಎಲ್ಲ ಪ್ರದೇಶಗಳನ್ನು ಬಂದ್ ಮಾಡಲಾಗಿದೆ. ಏರ್ಪೋರ್ಟ್ ಸಹ ಬಂದ್ ಆಗಿರುವಂತದ್ದು. ಪೋರ್ಬಂದರ್, ಭುಜ್, ಕಾಂಡ್ಲಾ ಸೇರಿದಂತೆ 24 ಏರ್ಪೋರ್ಟ್ಗಳು ಬಂದ್ ಆಗಿದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಬಂದ್ ಆಗೇ ಇರುತ್ತೆ. ಈ ಕ್ಷಣದಿಂದಲೇ ಎಲ್ಲ ಏರ್ಪೋರ್ಟ್ಗಳು ಕ್ಲೋಸ್ ಆಗಿದೆ. ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯೋದಿಲ್ಲ. ಸೊ ಮುಂದಿನ ಆದೇಶದವರೆಗೂ ಕೂಡ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಸಂಪೂರ್ಣ ಸ್ತಬ್ಧ, ಬಂದ್ ಆಗಿರುತ್ತೆ. ಯಾವುದೇ ಕಾರ್ಯಚಟುವಟಿಕೆಗಳು ಕೂಡ ನಡೆಯೋದಿಲ್ಲ. ಹಾಗಿದ್ರೆ ಯಾವ್ಯಾವ ಏರ್ಪೋರ್ಟ್ಗಳು ಬಂದ್ ಆಗಿದೆ? ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಹಾಗೆ ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಈ ಎಲ್ಲ ಏರ್ಪೋರ್ಟ್ಗಳನ್ನ ತಕ್ಷಣದಿಂದಲೇ ಬಂದ್ ಮಾಡಬೇಕು ಅಂತ ಆದೇಶಿಸಲಾಗಿದೆ. ಜೊತೆಗೆ ಮುಂದಿನ ಆದೇಶದವರೆಗೂ ಕೂಡ ಏರ್ಪೋರ್ಟ್ಗಳು ಯಾವುದೇ ಕಾರ್ಯಚಟುವಟಿಕೆಗಳನ್ನ ಮಾಡುವಂತಿಲ್ಲ. ಯಾವುದೇ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾದ್ರೂ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಮುಂದಿನ ಆದೇಶದವರೆಗೂ ಕೂಡ ಅಲ್ಲಿ ಕಾಯಬೇಕಾಗತ್ತೆ. ಭಟಿಂಡಾ, ಜೈಸಲ್ಮರ್, ಜೋಧ್ಪುರ, ಬಿಕನೇರ್ ಎಲ್ಲ ಏರ್ಪೋರ್ಟ್ಗಳನ್ನ ಸಹ ಬಂದ್ ಮಾಡಲಾಗಿದೆ. ಈಗಾಗಲೇ ಒಂದಷ್ಟು ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ಅನ್ನ ಸಹ ಮಾಡಲಾಗಿದೆ. ಆ ಪ್ರದೇಶಗಳು ಕಾಣ ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಭಾರತವು ಕೂಡ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಸಜ್ಜಾಗಿ ನಿಂತಿದೆ. ಈಗಾಗಲೇ ಮಿಸೈಲ್ ಅಟ್ಯಾಕ್ ಕೂಡ ಆಗಿರುವಂತದ್ದು. ಪೋರ್ಬಂದರ್, ಭುಜ್, ಕಾಂಡ್ಲಾ ಸೇರಿದಂತೆ 24 ಏರ್ಪೋರ್ಟ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಬಂದ್ ಆಗೇ ಇರುತ್ತೆ. ಈ ಕ್ಷಣದಿಂದಲೇ ಎಲ್ಲ ಏರ್ಪೋರ್ಟ್ಗಳು ಕೂಡ ಕ್ಲೋಸ್ ಆಗಿದೆ. ಯಾರ್ಯಾರೆಲ್ಲ ಏರ್ಪೋರ್ಟ್ ಒಳಗಿದ್ದಾರೆ ಅಥವಾ ಹೊರಗಿದ್ದಾರೆ, ಸೊ ಎಲ್ಲರನ್ನ ಕೂಡ ಅಲ್ಲಿ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಸಂಪೂರ್ಣವಾಗಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಅದರಲ್ಲೂ ಕೂಡ ಈ ಪಾಕಿಸ್ತಾನ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯಾವುದೇ ಪ್ರದೇಶದ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಆದಷ್ಟು ಇಂಡಿಯನ್ ಆರ್ಮಿ ಎಲ್ಲವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಈ ಏರ್ಪೋರ್ಟ್ಗಳಲ್ಲಿ ಸಾಕಷ್ಟು ಜನರು ಸೇರೋದ್ರಿಂದ ಎಲ್ಲಿ ಅಟ್ಯಾಕ್ ಆಗಬಹುದು ಅನ್ನುವಂತಹ ಉದ್ದೇಶದಿಂದ ಸೊ ಈಗ ಕಂಪ್ಲೀಟ್ ಆಗಿ ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. 24 ಏರ್ಪೋರ್ಟ್ಗಳು ಈಗ ಬಂದ್ ಆಗಿರುವಂತದ್ದು. ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಬಂದ್ ಆಗಿರುವಂತದ್ದು. ಅಂದ್ರೆ ಪರಿಸ್ಥಿತಿ ಈಗ ಕ್ಷಣದಿಂದ ಕ್ಷಣಕ್ಕೆ ಬಿಗಾಡಾಯಿಸ್ತಾ ಇದೆ. ಮತ್ತೊಂದು ಕಡೆಯಾಗಿ ಚಂಡೀಗಢ, ಶ್ರೀನಗರ, ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಏರ್ಪೋರ್ಟ್ಗಳು ಸಹ ಬಂದ್ ಆಗ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಅಲ್ಲಿನ ಗಡಿ ರಾಜ್ಯಗಳ ಡಿಜಿಪಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ. ಈ ಕ್ಷಣದಿಂದಲೇ ಕೂಡ ರಾಜ್ಯದ ಗಡಿಗಳಲ್ಲಿ ನೀವು ಅಲರ್ಟ್ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು. ಯಾಕಂದ್ರೆ ಅಪ್ರಚೋದಿತ ದಾಳಿಯನ್ನು ನಡೆಸಿರುವಂತದ್ದು. ಪದೇ ಪದೇ ಭಾರತವನ್ನ